ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್? ಬೇಳಪ್ಪ ಮುಖನವ್ರು. ಬೀಳಪ್ಪ ಮುಖನ್ನವರು. ಸೊ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ಯರಗಟ್ಟಿ ತಾಲೂಕಲ್ಲಿ ಸರ್ ಕಡಬಿಯಲ್ಲಿ ಸರ್ ನಿಮ್ಮ ಹೆಸರು ಸರ್? ಬೇಳಪ್ಪ ಮುಖನವ್ರು. ಬೀಳಪ್ಪ ಮುಖನ್ನವರವರ ಕಬ್ಬಿನ ಒಂದು ಪ್ಲಾಟ್ ಅಲ್ಲಿ ಇದೀವಿ. ಸೊ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ನಾವು ಇವತ್ತು ಬಂದಿದ್ದೀವಿ. ಇವ್ರಿಗೆ ಕಬ್ಬಿಗೆ ಸುಮಾರು 5 ತಿಂಗಳ ಕಬ್ಬಿಗೆ ನಮ್ದು ಲಾಸ್ಟ್ 12 ದಿವಸದ ಹಿಂದ್ಗಡೆ ನಮ್ದೊಂದು ನೇಸರ್ ಮ್ಯಾಜಿಕ್ ಮತ್ತೆ ಉರ್ವಿ ಪೋಷಕ್ ಅಂತ ಸೊ ಪ್ರೊಡಕ್ಟ್ಸ್ ಅನ್ನ ಡ್ರಿಪ್ ನಾಗ ಬಿಡಾಕ್ ಕೊಟ್ಟಿದ್ವಿ ಇವ್ರಿಗೆ. ಸೊ ಆಲ್ರೆಡಿ ಸರ್ ಡ್ರಿಪ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ಬಿಟ್ಟ ಮೇಲೆ ಏನೇನು ಬದಲಾವಣೆ ಆಗೈತಿ, ಅವ್ರಿಗೆ ಏನೇನು ಚೇಂಜಸ್ ಅನ್ಸೈತಿ, ಸೊ ರಿಸಲ್ಟ್ಸ್ ಯಾವ ರೀತಿ ಬಂದೈತೆ ಅಂತೇಳಿ ಅವ್ರ ಬಾಯಿಂದ ಕೇಳೋಣ. ಸರ್ ನಮಸ್ಕಾರ ಸರ್. ಈಗ ನೀವು ನಮ್ಮ ಪ್ರಾಡಕ್ಟ್ ನಾವು ಕೊಟ್ಟಿದ್ವಿ ಸರ್ 12 ದಿವಸ ಹಿಂದ್ರಿ. 12 ದಿವಸ ಹಿಂದೆ ಕೊಟ್ಟಾಗ ನೀವು ನಾವು ಹೇಳಿದಂಗ ಪ್ರಾಡಕ್ಟ್ ಕೊಟ್ಟಿರಿ ಸರ್. ಸೊ ಬಿಟ್ಟ ಮೇಲೆ ನಿಮ್ಗೆ ಏನೇನು ಬದಲಾವಣೆ ಆಗ್ಯಾವ ಸರ್? ಚಲೋ ಆಗೈತ್ರಿ ಸಲ. ರಿಸಲ್ಟ್ ಚಲೋ ಬಂದೈತಿ. ಚಲೋ ಅಂತಂದ್ರೆ ಏನೇನಾಗೈತೆ ಸರ್? ಹಸಿರು ಆಗೈತ್ರಿ. ಗಣಿಕೆ ಸರ್ ಇಲ್ಲಿ ಇದು ಸ್ಟಾರ್ಟಿಂಗ್ ಕೊಟ್ಟಿದ್ದು ಸರ್ ಈಗ. ಓಕೆ, ಇದು ಗಣಿಕೆ ಸಣ್ಣ ಐತಿ. ನೀವು ಕೊಟ್ಟದಿಂದ 2 ಗಣಿಕೆ ಜಾಸ್ತಿ ಬಂದವ ಸರ್. ಮತ್ತೆ ಇದಕ್ಕೂ ಡಿಫ್ರೆಂಟ್ ಭಾಳ ಐತಿ ಸರ್. ಆನಂತರ ಇದು ಕಬ್ಬು ಚಲೋ ಆಗೈತೆ ಸರ್. ಭಯಂಕರ ಹೈಟ್ ಬಂದೈತಿ. ಆನಂತರ ಪೌಡರ್ ಸಿಕ್ಕಾಪಟ್ಟೆ ಬಂದೈತೆ ಸರ್. ನಿಮ್ಮ ಹೆಸರು ಸರ್? ಇಲ್ಲಿ ಅಶೋಕ್ ಅಂತ ಸರ್. ಅಶೋಕ್ ಸರ್. ಸೊ ನಿಮಗೆ ಇವ್ರು ಹೆಂಗ್ ಪರಿಚಯ ಸರ್? ಇವರು ನಮ್ಮ ಹಳೆ ಸರ್. ಸೊ ನೀವು ನಿಮ್ ಹೊಲಕ್ಕೂ ಯೂಸ್ ಮಾಡ್ಯಾರ ಸರ್? ನಮ್ಮ ಹೊಲಕ್ಕೂ ಯೂಸ್ ಮಾಡಿ. ಸೊ ಆ ಪ್ಲಾಟ್ ಹೆಂಗೆ ಸರ್ ಈಗ? ಅದು ಚಲೋ ಐತೆ ಸರ್. ಸೊ ನಾರ್ಮಲಿ ಸರ್ ಈಗ ಟೆಂಪರೇಚರ್ ಜಾಸ್ತಿ ಐತಿ ಸರ್, ಎಲ್ಲಾ ಕಡೆಗೂ ನೀರಿನ ಒಂದು ಅಭಾವ ಐತಿ. ಇಂಥ ಕೇಸ್ ಒಳಗಡೆ ಸರ್ ನಮ್ದು ಈಗ ನೇಸರ್ ಮ್ಯಾಜಿಕ್ ಉರ್ವಿ ಪೋಷಕ್ ಎಲ್ಲ ಹೆಂಗ್ ಕೆಲಸ ಮಾಡುತ್ತೆ ಸರ್ ನಿಮ್ಗೆ? ಸರ್ ಇದು ಕಬ್ಬು ಒಣಗುದಿಲ್ಲ ಸರ್. ಬಿಸಿಲಾಗ ಕಬ್ಬು ಒಣಗಂಗಿಲ್ಲ. ಸೊ ಇದನ್ನ ಯಾವ ಒಂದು ಆಧಾರದ ಮೇಲೆ ಹೇಳ್ತೀರಿ ಸರ್? ಈಗ ನೀವು ಎಕ್ಸಾಂಪಲ್ ಇವೆಲ್ಲ ಹಳಿ ಎಲಿ ಸರ್, ಬರುವಂತ ಹೊಸ ಎಲಿ ಈಗ ಟೆಂಪರೇಚರ್ ಲಾಸ್ಟ್ 12 ದಿವಸಕ್ಕಿಂತ ಹಿಂದ್ಗಡೆಕ್ಕಿಂತ ಟೆಂಪರೇಚರ್ ಈಗ ಜಾಸ್ತಿ ಐತಿ. ಸೊ ಈಗ ಟೈಮ್ ನೋಡಿದ್ರೆ 2:30-3 ಗಂಟೆ ಆಗೈತಿ ಈಗ. ಸೊ ಬಿಸಿಲಾಗನು ಎಲಿ ಈ ರೀತಿ ಹಚ್ಚ ಹಸರ ಕಾಣತಾವ. ಹೆಂಗ್ರಿ ಇದು ಒಣಗಿ ತೆಲ್ಸದ. ಹಾ ಸರ್, ಈ ಟೈಪ್ ಒಣಗಿದ್ದು ಸರ್. ಈಗ ಬರುವಂತ ಎಲಿ ಸರ್ ಹೆಂಗ್ ಬಂದವ್ರಿ? ಬರುವಂತ ಎಲಿ ನೋಡಿ ಸರ್. ಎಷ್ಟ್ ಬಟ್ ಐತಿ ಸರ್? ಇದು ಸ್ವಲ್ಪ ತೋರಿಸ್ತೀರಿ? 4 ಬಟ್ ಐತಿರಲ್ಲ. 4 ಬಟ್ ಐತಿ ಸರ್. ಸೊ 4 ಬಟ್ ಎಲೆ ಐತಿ ಸರ್. 4 ಬಟ್ ಎಲೆ ಐತಿ. ಸೊ ಇದರಿಂದ ಈಗ ನಮ್ ಪ್ರಾಡಕ್ಟ್ ಸರ್ ಈಗ ಮಾರ್ಕೆಟ್ನಾಗ ಸಿಕ್ಕಾಪಟ್ಟೆ ಕಂಪ್ನೀಸ್ ಅದಾವ ಸರ್ ಈಗ. ಸೊ ಬೇರೆ ಕಂಪನಿಗೆ ನೀವು ಕಂಪೇರ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಇಂದ ರೇಟ್, ಯಾಕಂದ್ರೆ ಈಗ ರೈತರಿಗೆ ಹೆಂಗೈತಿ ಸರ್, ಪ್ರಾಡಕ್ಟ್ ಚೆನ್ನಾಗಿರ್ತಾವ ಬಟ್ ರೇಟ್ ಜಾಸ್ತಿ ಇರ್ತಾವ. ಸೊ ಅದಷ್ಟು ವರ್ಕೌಟ್ ಆಗಲ್ಲ. ಬಟ್ ನಮ್ಮ ರೇಟ್ ನೋಡಿ ನೀವು ಬೇರೆ ಈಗ ಪ್ರಾಡಕ್ಟ್ಸ್ ಕಂಪೇರ್ ಮಾಡಿದ್ರೆ ರೇಟ್ ಒಳಗಡೆ ಹೆಂಗ್ ಅನ್ಸುತ್ತೆ ಸರ್ ನಿಮ್ಗೆ? ರೇಟು ಕಡಿಮೆ ಸರ್. ಆನಂತರ ರೈತರಿಗೂ ಮಾಡಕ್ಕೆ ಬಹಳ ಅನುಕೂಲ ಐತೆ ಸರ್. ರೇಟು ಕಡಿಮೆ, ರೈತರಿಗೆ ಮಾಡಕ್ಕೂ ಅನುಕೂಲ. ಲಾಸ್ಟ್ ಟೈಮ್ ನೀವು ಬಿಟ್ಟು 12 ದಿವಸ ಆಗೈತೆ ಅಂತ ಹೇಳಿದ್ರಲ್ಲ, ಆ ಟೈಮ್ ನೀವು 1 ಸೆಟ್ ಬಿಟ್ಟಿದ್ರಿ. ಎಷ್ಟು 1 ಸೆಟ್ಗೆ ಎಷ್ಟು ರೊಕ್ಕ ಕೊಟ್ಟಿದ್ರಿ ಸರ್? 1500 ರೂಪಾಯಿ ಕೊಟ್ಟಿದ್ರಿ ಸರ್. 1500 ರೂಪಾಯಿ ಕೊಟ್ಟಿದ್ರಿ. ಸೊ ಡ್ರೆಂಚು ಸ್ಪ್ರೇ 2 ಸೇರಿ? ಟ್ರೆಂಚ್ ಅಷ್ಟ. ಓಕೆ ಸರ್. ಸೊ ಅದ್ರಾಗ ನಿಮಗ ಈ ರೀತಿ ಗಣಿಕೆ ಆಗ್ಲಿ ಎಲ್ಲ ಬದಲಾವಣೆ ಆಗೈತೆ ಸರ್. ಸೊ ಗಣಿಕೆ ಸೈಜ್ ತೋರಿಸ್ತಾರೆ ಅಂತ ಎಷ್ಟು ಬಂದೈತೆ ಅಂತ ಹೇಳಿ. ಸೊ ಇದು ಹಳಿ ಗಣಿಕೆ ಸಣ್ಣದವ. ಈಗ ಬರುವಂತ ಗಣಿಕೆ ಎಷ್ಟು ಬಂದವ ಸರ್? ಹಳಿ ಗಣಿಕೆ 8 ಬಟ್ ಐತಿ ಸರ್. ಹಳಿ ಗಣಿಕೆ 8 ಬಟ್ ಐತಿ. ಓಕೆ, ಇದು 10 ಬಟ್ ಐತಿ ಸರ್. 10 ಬಟ್ ಐತಿ ಅಂದ್ರೆ ಈಗ ಬರುವಂತ 2-3 ಗಣಿಕೆ ಚೇಂಜ್ ಆಗ್ಯಾವ. ಸೊ ಇದರಿಂದ ಸರ್ ನೀವು ಇಲ್ಲಿ ಲೋಕಲ್ ಭಾಗದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಲೋಕಲ್ ಭಾಗದವರಿಗೆ ಇದನ್ನ ಮಾಡೋದು ಭಾಳ ಚಲೋ ಐತಿ ಸರ್. ಮತ್ತೆ ಅಮೌಂಟ್ ಭಾಳ ಚೀಪ್ ಆಗ್ತದೆ ಸರ್. ರಿಸಲ್ಟ್ ಭಾಳ ಚಲೋ ಐತಿ ಸರ್. ರಿಸಲ್ಟು ಚಲೋ ಬರ್ತೈತಿ. ನಿಮಗೆ ಪ್ರಾಡಕ್ಟ್ ಕೊಟ್ಟಾರ ಯಾವ್ರಿ? ನಮ್ಗೆ ಶಿಳಿ ಸರ್ ಕೊಟ್ಟಾರ. ಶಿಳಿ ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನೀವು ಈ ಕಂಪನಿ ಒಳಗಡೆ ಎಷ್ಟು ವರ್ಷ ಆಯ್ತು ಸರ್ ಈಗ ಮಾಡಕತ್ತ? 1 ವರ್ಷ ಆಯ್ತು. ಸೊ ಇದು ಹೆಂಗ್ ಅನ್ಸುತ್ತೆ ಸರ್ ನಿಮ್ ಪ್ರಾಡಕ್ಟ್ಸ್ ಎಲ್ಲ ರೀ? ಪ್ರಾಡಕ್ಟ್ ಚಲೋ ಐತ್ರಿ ಸರ್. ಹಾ ರೀ, ದಮ್ ಆಗ್ತೈತ್ರಿ, ಮರಿ ಸಂಖ್ಯೆನೂ ಜಾಸ್ತಿ ಆಗ್ತೈತ್ರಿ. ಹಾ ರೀ, ಪ್ಲಸ್ ಶೈನಿಂಗ್ ಐತ್ರಿ. ಶೈನಿಂಗ್ ಹೋಯ್ತು. ಈಗ ಯಾವ ಭಾಗದಾಗ ಕೊಡ್ತೀರಿ ಸರ್ ನೀವು ಪ್ರಾಡಕ್ಟ್? ಎಲ್ಲ ಎರಗಟ್ಟಿ ಕೊಡ್ತಾನ್ರಿ. ಹಾ ರೀ, ಸೌದತ್ತಿ, ಹಾ ರೀ, ಬೈಲೊಂಗಲ್ ಎಲ್ಲಾ ಕಡೆ ಕೊಡ್ತೀರಿ. ಸೊ ರಿಸಲ್ಟ್ ಎಲ್ಲ ಟಾಪ್ ಬಂದಿದೆ ಸರ್. ಎಲ್ಲರ ಪ್ರಾಡಕ್ಟ್ ನೆಗೆಟಿವ್ ಫೇಲ್ ಎಲ್ಲರ ಆಗ್ಯಾವ? ಎಲ್ಲೂ ಇಲ್ಲ ಸರ್. ಎಲ್ಲೂ ಏನಾಗಿಲ್ಲ. ಸೊ ದೊಡ್ಡ ಕಬ್ಬಿಗೆಲ್ಲ ಎಷ್ಟು ಪ್ಲಾಟ್ ಮಾಡಿಸಿರ್ ಸರ್ ಇಲ್ಲಿವರೆಗೂ? ಇಲ್ಲಿವರೆಗೆ ಒಂದು 10 ಪ್ಲಾಟ್ ಮಾಡಿಸಿದ್ರಲ್ಲ, ಯಾವ್ದು ಏನ್ ಫೇಲ್ ಆಗಿಲ್ಲ? ಇಲ್ಲ ಫೇಲ್ ಆಗಿಲ್ಲ ಸರ್. ಸೊ ಓಕೆ, ರಿಸಲ್ಟ್ ಚೆನ್ನಾಗಿ ಬಂದಾವ. ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ ಭಾಗದ ರೈತರಿಗೆಲ್ಲ? ಓಕೆ ಸರ್, ಇದೇ ರೀತಿ ಯೂಸ್ ಮಾಡ್ರಿ ಸರ್, ಒಳ್ಳೆ ಸರ್ವಿಸ್ ಕೊಡೋಣ. ಪ್ಲಸ್ ಈ ಕಬ್ಬಿಗೆ ನಮಗೆ ಇನ್ನೂ 5 ತಿಂಗಳ ಟೈಮ್ ಐತೆ ಸರ್. ಸೆಪ್ಟೆಂಬರ್ನೇ ಕಟಾವ್ ಮಾಡ್ತೀರಿ. ಇನ್ನು 5 ತಿಂಗಳಿಗೆ ನಿಮ್ಗೆ ಏನ್ ಬೇಕೋ ಎಲ್ಲ ಮಾಹಿತಿ ಕೊಡ್ತೀವಿ. ಈಗ ನಿಮ್ಗೆ ರೋಡ್ ಮೇಲೆ ಐತೆ ಸರ್ ಇದು ಪ್ಲಾಟ್. ಸೊ ಮಂದಿ ಏನೇನ್ ಕೇಳತ್ತಾರ ಸರ್ ನಿಮ್ಗೆ ಬಂದು? ನಿಮ್ಮ ರಿಲೇಟಿವ್ಸ್, ನಿಮ್ಮ ಅಣ್ಣನ ಮಗ ಎಲ್ಲ ಬಂದಾಗೆಲ್ಲ ಏನೇನ್ ಕೇಳತ್ತಾರ ಸರ್? ಚಲೋ ಐತೆ ಅಂತ ಹೇಳತ್ತಾರ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದೇ ರೀತಿ ಯೂಸ್ ಮಾಡ್ರಿ ಸರ್.